ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಬಾತ್ ರೆಸಿಪಿನ ಮದುವೆ ಮನೆ ಸ್ಟೈಲಲ್ಲೆಲ್ಲ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ನಿಮಗೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಅದಕ್ಕೆ ಒಂದು 2 ಚಮಚ ಆಗುವಷ್ಟು ತುಪ್ಪನ ಹಾಕಿದ್ದೀವಿ. ಮೊದಲಿಗೆ ಗೋಡಂಬಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀವಿ. ನೋಡಿ, ತುಪ್ಪದಲ್ಲಿ ಫ್ರೈ ಮಾಡ್ಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೀವು ಡ್ರೈ ಫ್ರೂಟ್ಸಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಾದಾಮಿ ಮತ್ತು ದ್ರಾಕ್ಷಿ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ನಾವಿಲ್ಲಿ ಜಸ್ಟ್ ಗೋಡಂಬಿ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಅದೇ ಪಾತ್ರೆಗೆ ಮತ್ತು ಅದಕ್ಕೆ ಒಂದು 2 ಚಮಚದಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ. ಆಲ್ರೆಡಿ ತುಪ್ಪ ಇದೆ, ಅದಕ್ಕೆ ನೀವು ತುಪ್ಪ ಬದಲಾಗಿ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ. ಆದರೆ ನಾವು ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಿ ತೋರಿಸ್ತಾ ಇದ್ದೀವಿ. ಅಂದರೆ ಕೇಸರಿ ಬಾತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ತುಪ್ಪದಲ್ಲಿ ಚಿರೋಟಿ ರವೆನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವಿಲ್ಲಿ 1 ಬೌಲ್ ಆಗುವಷ್ಟು ರವೆನ ತೊಗೊಂಡಿದ್ದೀವಿ. ಸಣ್ಣ ಬೌಲಲ್ಲಿ 1 ಬೌಲ್ ಆಗುವಷ್ಟು ಸಣ್ಣ ರವೆನ ತೊಗೊಂಡಿದ್ದೀವಿ. ಒಂದು ಸ್ವಲ್ಪನೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತುಪ್ಪದಲ್ಲಿ ಹುರ್ಕೋದ್ರಿಂದ ಕೇಸರಿ ಬಾತು ಟೇಸ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವಿಲ್ಲಿ ದೊಡ್ಡ ಚಮಚಲ್ಲಿ 1 ಚಮಚ ಆಗುವಷ್ಟು ಸಕ್ಕರೆನ ಹಾಕಿದ್ದೀವಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಇನ್ನೊಂದು ಚಮಚ ಕೂಡ ಯೂಸ್ ಮಾಡ್ಕೋಬೋದು. ಸ್ವೀಟ್ ಮೀಡಿಯಮ್ ಬೇಕಿದ್ರೆ 1 ಚಮಚ ಆದರೆ ಸಾಕು. ರವೆ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀವಲ್ಲ, ಅದಕ್ಕೆ ದೊಡ್ಡ ಚಮಚಲ್ಲೇ 1 ಚಮಚದಷ್ಟು ಸಕ್ಕರೆನ ಯೂಸ್ ಮಾಡಿದ್ದೀವಿ. ಇಲ್ಲಿ ಸಕ್ಕರೆ ಸ್ವಲ್ಪ ಕರಗಿದ ನಂತರ ನಾವಿಲ್ಲಿ ಕೇಸರನ್ನು ಹಾಕ್ತಾಯಿದ್ದೀವಿ. ಕೇಸರನ್ನು ಸ್ವಲ್ಪ ನೀರಲ್ಲಿ ಕಲಿಸಿಬಿಟ್ಟು ಕೇಸರನ್ನು ಹಾಕ್ತಾಯಿದ್ದೀವಿ ಕಲರಿಗೆ. ಅದನ್ನು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಆ ಕಡೆಗೆ ಗ್ಯಾಸ್ ಮೇಲೆ ನೀರನ್ನು ಕುದಿಲಿಕ್ಕೆ ಇಡಬೇಕು. ಆಲ್ರೆಡಿ ನಾವು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀವಿ. ನೋಡಿ, ಅಷ್ಟಾದರೆ ಸಾಕು. ಇವಾಗ ಚೆನ್ನಾಗಿ ಕಲರೆಲ್ಲ ಮಿಕ್ಸ್ ಆಗಿದೆ. ಇವಾಗ ಕುದೀತಾ ಇರೋ ನೀರನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ಟೋಟಲ್ ಆಗಿ ಇಲ್ಲಿ ಸಣ್ಣ ಬೌಲಲ್ಲಿ 2 ಬೌಲ್ ಆಗುವಷ್ಟು ನೀರನ್ನು ಸೇರಿಸಬೇಕಾಗತ್ತೆ. ಕುದಿಯೋ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ಕುದಿಬೇಕದು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೇ ಕುದಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಅದು. ಸೊ ಮಾಮೂಲೆಲ್ಲ ನಿಮಗೆ ನಾರ್ಮಲಾಗಿ ಕೆಲವರು ಡಿಫ್ರೆಂಟಾಗಿ ಕೇಸರಿ ಬಾತನ್ನು ಮಾಡೋದು ತೋರಿಸಿರ್ತಾರೆ. ಬಟ್ ಈ ರೀತಿ ಕೂಡ ಒಮ್ಮೆ ಜಸ್ಟ್ ತುಪ್ಪದಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ಘಮನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಕೇಸರಿ ಬಾತು ಕೂಡ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಕೇಸರಿ ಬಾತನ್ನು. ಸೊ ಅವರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ರುಚಿಯಾಗಿರುತ್ತೆ. ಮೇಲುಗಡೆ ಮತ್ತೆ 1 ಚಮಚ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ ಟೋಟಲಾಗಿ 7 ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡಿದ್ದೀವಿ. ಸೊ ನೋಡಿ, ಇವಾಗ ಕೇಸರಿ ಬಾತು ಕಂಪ್ಲೀಟಾಗಿ ರೆಡಿ ಆಗಿದೆ. ಮೇಲುಗಡೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಗೋಡಂಬಿನ ಸೇರಿಸ್ತಾ ಇದ್ದೀವಿ ಅದಕ್ಕೆ. ಸೊ ತುಂಬಾ ಸಾಫ್ಟಾಗಿ ತುಂಬಾ ಮೃದುವಾದಂಥ ಕೇಸರಿ ಬಾತು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ.